ಏನು ಮಾಡ್ತೀವಿ ನಾನು ಹಾಕ್ಲ ಆಯ್ತು ದೋಸೆ ಬೇಕಾ ನಿಂಗೆ ಹಾಯ್ ಫ್ರೆಂಡ್ಸ್, ಬನ್ನಿ ನಿನ್ನೆ ವಿಡನೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ನೋಡಿ, ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಇವತ್ತು ನಾನು. ಯಾಕೆ ಏನಂತ ಹೇಳಿ ಹೇಳ್ತೀನಿ ಅಂತ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಾಯಪ್ಪ ಅಗಸ್ತ್ಯ, ಬಾಯ್. ಊರಿಗೆ ಹೋಗಿ ಬರ್ತೀನಿ ಗವಣ್ಣ. ಒಂದು ರೌಂಡ್ ಮುಗೀತಾ ಒಂದು? ಅಗಸ್ತ್ಯ ಬಾಯ್ ಮಾಡು, ಪಪ್ಪಾಗ ಬಾಯ್ ಮಾಡು. ಅಪ್ಪಣ್ಣ ಹೋಬಾ, ಹುಷಾರ. ಹಾಂ ಅವನಪ್ಪ. ಏನು ಬರಬೇಕು? ಏನಂದಿ ಅಪ್ಪಾಜಿ? ಹೇಳು, ಇಲ್ಲಿ ಫ್ರೆಂಡ್ಸಿಗೆ ಹೇಳು. ಏನಂದಿ? ಜಲ್ದಿ ಬಾ ಪಪ್ಪ ಅಂದ್ಯಾ? ಹಾಂ, ನೀನು ಈಗೆದ್ದಿ? ಗುಡ್ ಮಾರ್ನಿಂಗ್ ಅಗಸ್ತ್ಯ. ಹೆಂಗೆ ಮಾಡ್ತಿ? ಹಾಂ, ಈಗ ಮಮ್ಮಿನ ಬಿಟ್ಟು ಬರ್ತೀಯ ಹೋಗಿ? ಹಾಂ, ಸ್ಕೂಲಿಗೆ ಮಮ್ಮಿನ ಬಿಟ್ಟು ಬರ್ತೀಯಾ? ಹೋಗಿ ತಾತನೇ ಬಸ್ಸು. ತಾತ ಮಮ್ಮಿನ ಬಿಟ್ಟು ಬರೋಣ ಬಾ ಅಂತೇಳಿ. ನೀ ಟೀ ಕುಡ್ದೆ? ಟೀ ಕುಡ್ದೆ? ಬಿಸ್ಕಿಟು ಬ್ರೆಡ್ ತಿಂದು ಹೋಗಿ ತಾತನೇ ಬಿಸಿ ನೀ ತಿನ್ನು. ಹಾಂ, ಹೋಗು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತೇಳಿ. ಬನ್ನಿ, ಇವತ್ತು ಗುರುವಾರ ನೋಡಿ, ನಾನು ಕೂಡ ಗಂಗಾವತಿಗೆ ರಿಟರ್ನ್ ಹೋಗ್ತಾಯಿದ್ದೀನಿ ಬಳ್ಳಾರಿಯಿಂದ. ಒಂದು ಸರಿ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಕೂಡ ಬಾಯ್ ಹೇಳಿದೆ, ಯಾಕಂದರೆ ಅವ್ರು ಬೆಳಿಗ್ಗೆ 7:30 8:30 ಅನ್ನೋದ್ರೊಳಗೆ ಎಲ್ಲರಿಗೂ ಹೋಗ್ಬಿಡ್ತಾರೆ ಅವರು ಕೆಲಸಕ್ಕೆ. ಅಂದರೆ ಇಬ್ಬರು ಟೀಚರ್ಸ್ ಇದ್ದಾರೆ. ಒಬ್ಬನು ಬಂದು ಜಿಂದಾಲಲ್ಲಿ ಕೆಲಸ ಮಾಡ್ತಾನೆ. ಹಾಗಾಗಿ ಅವ್ರಿಗೆಲ್ಲ ಬಾಯ್ ಹೇಳಿದೆ. ನಂತರ ಇನ್ನು ಅಕ್ಕನ ಸೊಸೆ ಕೂಡ ಹೋಗ್ತಾಯಿದ್ದಾರೆ ಸ್ಕೂಲಿಗೆ. ಇನ್ನು ಒಂದು 10-15 ನಿಮಿಷದಲ್ಲಿ ಅವರೆಲ್ಲ ಹೋದ ನಂತರ ಅಕ್ಕ, ಮೊಮ್ಮಗ, ನಂತರ ನಮ್ಮ ಭಾವ ಅವರು ಅಷ್ಟೇ ಮನೇಲಿರೋದು. ನಮ್ಮ ಭಾವನೂ ಹೋಗ್ತಾರೆ ಸ್ವಲ್ಪ ಹೊತ್ತಾದ ನಂತರ. ಅಂದರೆ 10-10:30 ತನಕ ನಡೆಯುತ್ತೆ ನೋಡಿ. ಆ ಟೈಮ್ನಲ್ಲಿ ಹೋಗ್ತಾರೆ ಅವರು ಕೂಡ. ಟಿಫನ್ ಮಾಡಿ ನಾನು ಕೂಡ ಇವತ್ತು ಗಂಗಾವತಿ ರಿಟರ್ನ್ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಎಲ್ಲರಿಗೆ ಬಾಯ್ ಹೇಳಿದೆ ಹೊರಗೆ ಬಂದು. ಆಗಷ್ಟೇ ಎಲ್ಲರನ್ನೂ ಬಿಟ್ಟು ಬರ್ತಾನೆ. ಇನ್ನು ಸ್ಕೂಲಿಗೆ ಹಾಕಿಲ್ಲ ಅವನಿಗೆ. 2.5 ವರ್ಷ ಇದ್ದಾವೆ ಇನ್ನು. ಸ್ಕೂಲಿಗೆ ಹೋಗ್ತಾ ಇಲ್ಲ ಇನ್ನು ಅವನು. ಈ ಸ್ಕೂಲಿಗೆ ಯಾವಾಗ ಹೋಗ್ತಿ? ಅಲ್ಲ, ನೀನು ಅಮ್ಮನ ಬಿಟ್ಟು ಬರ್ತಿ ಖರೆ, ನೀನು ಯಾವಾಗ ಹೋಗ್ತಿ? ಸ್ಕೂಲಿಗೆ ಹೋಗಲ್ಲ? ಯಾರವರು? ಅಗಸ್ತ್ಯ ಯಾರವರು? ಅಣ್ಣ? ತುಂಬ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಾನೆ ನೋಡಿ ಫ್ರೆಂಡ್ಸ್ ಅಗಸ್ತ್ಯ. ದೊಡ್ಡವ್ರನ್ನ ಅವ್ರ ಜೊತೆ ಸೈಕಲ್ ತೊಗೊಂಡು ಆಟ ಆಡ್ತಾನೆ. ಟೈಮ್ ಬಂದು 9:30. ಈಗ ಅಗಸ್ತ್ಯ ಅವ್ರ ಮಮ್ಮಿನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಬಾಯ್ ಹೇಳ್ತಾನೆ ಅಜ್ಜಿಗೆ. ತಾತಗೆ ಬಾಯ್ ಹೇಳ್ದೆ? ಅಗಸ್ತ್ಯ ಬಾಯ್. ಹೋಗ್ಬಮ್ಮಿ ಬಾಯ್. ಹುಷಾರಾಗಿ ಹೋಗ್ಬಾ. ಓಕೆ ಅಪ್ಪಿ.
ಓಕೆ ಓಕೆ ಗಟ್ಟೆಗೆ ಹಿಡ್ಕೋ ಅಪ್ಪಿ. ಹಾಂ ಸಾವಕಾಶ ಗಟ್ಟೆಗೆ ಹಿಡ್ಕೋ, ಅಲ್ಲಿ ಹಿಡ್ಕೋ. ಹಾಂ ಹಾಂ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕೆಲಸಕ್ಕೆ ಹೋಗೋರಿಗೆ ಬಾಯ್ ಹೇಳಿದೆ. ಯಾಕಂದರೆ ಇವತ್ತು ನಾನು ಬೇಗ ಎದ್ದಿದ್ದ ಕಾರಣನೇ ಅದೇ ನೋಡಿ. ಯಾಕಂದರೆ ಅವರು 9 ಗಂಟೆ ಒಳಗಡೆನೆ ಎಲ್ಲರೂ ಹೋಗ್ಬಿಡ್ತಾರೆ ನೋಡಿ ಕೆಲಸಕ್ಕಾಗಿ. ಹಾಗಾಗಿ ಅವರಿಗೆ ನಾನು ಬೇಗ ಎದ್ದು ಬಾಯ್ ಹೇಳಿದೆ. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ನಾನು ಊರಿಗೆ ಹೋಗಿ ಬರ್ತಾಯಿದ್ದೀನಿ. ಬಳ್ಳಾರಿಯಿಂದ ಗಂಗಾವತಿಗೆ ನಾನು ರಿಟರ್ನ್ ಬರ್ತಾಯಿದ್ದೀನಿ. ತುಂಬ ಬೇಜಾರು ಕೂಡ ಅನ್ನಿಸ್ತಾ ಇದೆ ನೋಡಿ. ಯಾಕೆ ಅಂತಂದರೆ ಆಗಷ್ಟೇ ನಾನು ತುಂಬ ಕ್ಲೋಸ್ ಆಗಿ ತುಂಬ ಆಟ ಆಡ್ತಾ ಇದ್ವಿ, ತುಂಬ ಚೆನ್ನಾಗಿದ್ವಿ. ಹಾಗೆ ಟೈಮ್ ಸ್ಪೆಂಡ್ ಕೂಡ ಮಾಡಿದೆ. ನಂತರ ನನಗೂ ಕೂಡ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊಳ್ಳಿಕ್ಕಾಗಿನೂ ನಂತರ ಮಗಳ ಎಕ್ಸಾಮ್ ಸಲುವಾಗಿನೂ ಬಂದಿದ್ದೆ ನೋಡಿ. ನಾನು ಫುಲ್ಲು ಫ್ರೆಶ್ ಅಪ್ ಆಗಿ ನಂತರ ಈಗ ಊರಿಗೆ ಕೂಡ ಹೊರಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅಕ್ಕ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದರೆ ಅದ್ರ ಜೊತೆಗೇ ಖಾರ ಬೂಂದಿ ಎಲ್ಲ ಹಾಕ್ಕೊಂಡು ಟಿಫನ್ ಮುಗಿಸಿದ್ವಿ ನೋಡಿ. ಎಲ್ಲರೂ ಕೂಡ ಟಿಫನ್ ಮುಗಿಸಿ ಅವರು ಕೂಡ ಕ್ಯಾರಿಯರ್ ತೊಗೊಂಡು ಹೋಗಿರ್ತಾರೆ. ನಂತರದಲ್ಲಿ ಈಗ ಟಿಫನಿಗೆ ಬಂದು ಅಕ್ಕ ಹೇಳಿದ್ನಲ್ಲ ಉಪ್ಪಿಟ್ಟು ಕೂಡ ಮಾಡಿದರು. ಈಗ ಟಿಫನ್ ಕೂಡ ಮಾಡಿಬಿಟ್ಟು ನಾನು ಕೂಡ ಸ್ವಲ್ಪ ಬೇಗನೆ ರೆಡಿ ಆಗಬೇಕು ನೋಡಿ. ಯಾಕಂದರೆ ಬಸ್ಗಳು ಬಹಳಷ್ಟು ಕಡಿಮೆ ಇರ್ತಾವೆ ಬಳ್ಳಾರಿಯಿಂದ ಗಂಗಾವತಿಗೆ. ಅಕ್ಕ ಮಧ್ಯಾಹ್ನ ಮೇಲೆ ಊಟ ಮಾಡ್ಕೊಂಡು ಹೋಗೋ ಅಂಥೇಳಿ ಭಾಳ ಹೇಳ್ತಾಯಿದ್ರು ನೋಡಿ. ಯಾಕಂದರೆ ನನಗೆ ಬಸ್ಗಳು ಕನ್ವೀನಿಯಂಟಾಗಿ ಸರಿಗೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಕ್ಕ ಟಿಫನ್ ಮಾಡಿ ಹೋಗ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಟಿಫಿನ್ ಕೂಡ ಆರುತ್ತಾ, ಟಿಫಿನ್ ಬೇಗ ಮಾಡಂಥೇಳಿ ಹೇಳ್ತಾಯಿದ್ರು ನೋಡಿ. ಹಾಗೆ ಅಕ್ಕನ ಸೊಸೆದು ಬಂದು ಎಕ್ಸಾಮ್ ಕೂಡ ಇತ್ತು ನೋಡಿ. ಅದು ಎಕ್ಸಾಮ್ ಮುಗಿದ ತಕ್ಷಣವೇ ನಮ್ಮ ಭಾವ ಅವರು ಅಕ್ಕಿನ ಕರ್ಕೊಂಡು ಬರ್ಲಿಕ್ಕೆ ಹೋಗಬೇಕಾಗಿತ್ತು. ಅದೇ ಟೈಮಲ್ಲಿ ನನಗೆ ಬಸ್ ಸ್ಟ್ಯಾಂಡಿಗೆ ನೀವು ಬಿಟ್ಬಿಟ್ಟು ನಂತರ ಅವ್ರನ್ನ ಕರ್ಕೊಂಡು ಬನ್ನಿ ಕೂಡ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದರೆ 2 ಟೈಮ್ ಎಲ್ಲೂ ಓಡಾಡೋದು. ನೋಡ್ತಾ ಇರ್ಬೋದು, ಲಗೇಜ್ ಕೂಡ ರೆಡಿ ಇದೆ ನಂದು. ಹಾಂ ನಡಿ ಇಳಿಯೋಣ, ಸ್ವಲ್ಪ ಸರ್ವಿಸ್ ಹೇಳಿ. ಹಾಂ ನಾನು ಹೇಳಿದ್ದೀನಿ ನಡಿ ಹೋಗೋಣ. ಹಾಂ 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 ಬಾಯ್ ಆಗಸ್ತೆ. ಹಾಂ ಬರಂತೆ, ಅಲ್ಲಿ ಬರಂತೆ. ಹಾಂ ಬರ್ತೀನಿ ಮಾಮ. ಹಾಂ ಬಾಯ್ ಆಗಸ್ತೆ, ಬಾಯ್. ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆದೆ ನೋಡಿ. ಬಸ್ ಮಾತ್ರ ತುಂಬ ಖಾಲಿ ಇತ್ತು ನೋಡಿ. ಆ ಟೈಮಿಂಗ್ ಮಾತ್ರ ನಾನು ತುಂಬ ನೆನ್ಪಿಟ್ಕೊಂಡ್ಬಿಟ್ಟೀನಿ. ನೆಕ್ಸ್ಟ್ ಟೈಮ್ ನಾನು ಬಳ್ಳಾರಿಗೆ ಬಂದರೆ ಇದೇ ಟೈಮಿಗೆ ನಾನು ರಿಟರ್ನ್ ಗಂಗಾವತಿಗೆ ಹೋಗ್ಬೇಕಂತೇಳಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೀನಿ ಮೈಂಡ್ನಲ್ಲಿ. ತುಂಬ ಖಾಲಿ ಅಂದರೆ ಖಾಲಿ ಇತ್ತು ನೋಡಿ ಬಸ್ ಒಳಗೆ. ನಂಗೆ ಜಾಗ ಸಿಕ್ಕಿದೆ. ಆಗಷ್ಟೇ ಕೂಡ ಸ್ವಲ್ಪ ಆಟ ಮಾಡಿದೆ ನೋಡಿ. ನಾನು ಕೂಡ ಪ್ರಿಯಾನ್ ಜೊತೆ ಹೋಗ್ತೀನಿ ಅಂತೇಳಿ. ಬಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಸ್ವಲ್ಪ ಸುಮ್ಮನೆ ಆದ ನೋಡಿ. ನನಗೂ ಕೂಡ ಸಮಾಧಾನ ಆಯಿತು. ಯಾಕಂದರೆ ತುಂಬ ಅಳ್ತಾಯಿದ್ರು. ನನಗೂ ಕೂಡ ಸ್ವಲ್ಪ ಭಾಳ ಬೇಜಾರಾಗ್ಬಿಡ್ತಿತ್ತು. ಮನೆ ಹತ್ರ ಕೂಡ ಬೇಡ ನೀನು ಇಲ್ಲೇ ಇರಂತ ಹೇಳಿದ್ರು ಕೂಡ, ಇಲ್ಲ ಪ್ರಿಯಾನ್ ಬಿಟ್ಟು ಬರ್ತೀನಿ ನಾನು ಬಸ್ ಸ್ಟ್ಯಾಂಡಿಗೆ ಅಂಥೇಳಿ ನಮ್ಮ ಭಾವನ ಜೊತೆ ಬಂದರು. ನಂತರ ಹೋಗಬೇಕಾದ್ರೇ ಕಾಲೇಜಿಂದ ಸೊಸೆನ ಕೂಡ ಕರ್ಕೊಂಡು ಹೋಗ್ತಾರೆ ನೋಡಿ ಅವರು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಈಗ ಬಂದು ದುರ್ಗಮ್ಮ ದೇವಸ್ಥಾನ ಬಂತು ನೋಡಿ. ಅಗದಿ ಫೇಮಸ್ ಆದಂಥ ಪ್ರಸಿದ್ಧವಾದಂಥ ಬಳ್ಳಾರಿಯಲ್ಲಿರುವಂಥ ದುರ್ಗಮ್ಮ ದೇವಸ್ಥಾನ ನೋಡಿ. ನಾನು ಕೂಡ ಹೋಗಿದ್ದೆ, ಒಂದೇ ಟೈಮ್ ಹೋಗಿದ್ದೆ. ಬಟ್ ನನಗೆ ತುಂಬ ಹೆದರಿಕೆ ಆಯ್ತು ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು, ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ. ಹಾಗೆ ಹೊರಗಿಂದನೇ ದರ್ಶನ ಮಾಡಿಸೋಣ. ಇವತ್ತಿನ ದಿನದಲ್ಲಿ ಯಾರು ನನ್ನ ವೀಡಿಯೋನ ನೋಡ್ತೀರಾ ಅವ್ರಿಗೆಲ್ಲ ದುರ್ಗಮ್ಮನ ದರ್ಶನ ಆಗಲಿ, ಹೊರಗಿಂದನೇ ಆಗಲಿ, ಒಟ್ಟು ನಾವು ನೋಡಿದರೆ ಅವ್ರದ್ದು ಆಶೀರ್ವಾದ ನಮಗೆ ಸಿಕ್ಕಂತಲೇ ಅನ್ಕೋಬೋದು ನೋಡಿ. ಹಾಗಾಗಿ ನಾನು ಕೂಡ ಎಡಿಟಿಂಗ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ನನಗೂ ಕೂಡ ಖುಷಿ ಆಯಿತು. ನಿಜವಾಗ್ಲೂ ಏನೋ ನನಗಂತೂ ತುಂಬ ನಂಬಿಕೆ ಇದೆ ನೋಡಿ ದೇವ್ರ ಮೇಲೆ.
ಡಸ್ಟ್ ಆಗಿತ್ತು ನೋಡಿ, ಅಂದರೆ ತುಂಬ ಡಸ್ಟ್ ಆಗಿತ್ತು. ಹಾಗಾಗಿ ಬಂದ ತಕ್ಷಣ ನಾನು ಏನಂತಂದರೆ ಸ್ವಲ್ಪ ಹೆಡ್ಡೇಕು ಕೂಡ ಇತ್ತು. ಹಾಗಾಗಿ ನಾನು ಯಾವುದೇ ರೀತಿಯಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ. ಟೈಮ್ ಬಂದು ಮಧ್ಯಾಹ್ನ ನಾನು ಬಂದಾಗ 2:30 ಸುಮಾರಾಗಿತ್ತು ನೋಡಿ. ಬಂದ ತಕ್ಷಣ ಸ್ವಲ್ಪ ಬಂದು ಫ್ರೆಶ್ ಅಪ್ ಆಗಿ ನಂತರ ಟೀ ಮಾಡ್ಕೊಂಡು ಕುಡಿದು ಅದಾದ ನಂತರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ ನೋಡಿ. ಒಂದು 2 ತಾಸು ಆದರೂ, ಅಂದರೆ ಒಂದು 2 ಅವರ್ಸ್ ಆದರೂ ಮನೆ ಕ್ಲೀನಿಂಗ್ ಆಯಿತು. ಯಾಕಂದರೆ ತುಂಬ ಡಸ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು ಯಾಕೋ. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಹೇಳಿದ್ನೆಲ್ಲ 7:30-8 ಗಂಟೆ ಆಗಿದೆ ನೋಡಿ. ಇವತ್ತು ವಾರ ಬಂದುಬಿಟ್ಟು ಗುರುವಾರ ನೋಡಿ. ನಾನು ಗುರುವಾರ ರಿಟರ್ನ್ ಬರ್ತಂತ ಹೇಳಿ ನಿನ್ನೆನೇ ಹೇಳಿದ್ನಲ್ಲ. ಹಾಗಾಗಿ ಗುರುವಾರ ದಿನ ಬಂದೆ. ನಿನ್ನೆನೇ ಬರೋದಿತ್ತು ಆ್ಯಕ್ಚುಲಿ, ಬಟ್ ಇವತ್ತು ಬಂದೆ ನಾನು. ಬಂದ ನಂತರ ಈಗ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಡುಗೆ ಕೂಡ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ರೈಸ್ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ. ರೈಸ್ ಜೊತೆ ಮಗಳು ಏನಂತಾಳೆ ಅದನ್ನು ಮಾಡ್ಕೊಂಡ್ರಾಯ್ತು. ಯಾಕಂದರೆ ನಾಳೆ ಬೆಳಿಗ್ಗೆ ಕೂಡ ಮತ್ತು ಟಿಫನ್ನು ಅಡುಗೆ ಅಂಥೇಳಿ ಮಾಡಬೇಕಾಗತ್ತಾ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಒಂದು ರೈಸ್ ಮಾಡಿಬಿಟ್ಟು ಒಂದು ಹೊತ್ತಿಗೆ ಊಟ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಈಗ ಒಂದು 1 ಅವರ್ ಆಯ್ತು ಅಂತ ಅನ್ಕೋತೀನಿ ನೋಡಿರಿ. ಒಂದು ತಾಸು ಹಿಂದೆ ಅಕ್ಕಿ ಕೂಡ ನೀರಲ್ಲಿ ಹಾಕಿಟ್ಟಿದ್ದೆ ನಾನು. ಈಗ ಒಂದು 2-3-4 ಸರಿ ತೊಳೆದು ಈಗ ಅನ್ನ ಮಾಡಲಿಕ್ಕೆ ಕೂಡ ಇಟ್ಟಿದ್ದೀನಿ ನಾನು. ಹಾಗೆ ಹಾಲು ಮೊಸರು ಕೂಡ ಖಾಲಿಯಾಗಿತ್ತು, ಅದು ಕೂಡ ತೊಗೊಂಡು ಬಂದೆ ನಾನು. ನಂತರದಲ್ಲಿ ಇವತ್ತು ಊರಿಂದ ಬಂದಿದ್ದೀನಲ್ಲ, ಹಾಗಾಗಿ ಯಾವುದೇ ರೀತಿಯಿಂದ ರೆಸಿಪಿ ಕೂಡ ಶೇರ್ ಮಾಡ್ತಿಲ್ಲ ನಾನು. ನಾಳಿಂದ ಮತ್ತೆ ನಾನು ಕಂಟಿನ್ಯೂ ಆಗಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ನೋಡಿ. ಅಲ್ಲ, ಡೈಲಿ ಮಾಡ್ತಾ ಇರ್ತೀನಿ ವೀಡಿಯೋಸ್ನ, ಬಟ್ ಡೈಲಿ ರೊಟೀನ್ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ನೋಡಿ ಸಪೋರ್ಟ್ ಮಾಡಿ. ನನ್ನ ಏನಂತಾರೆ ವೀಡಿಯೋಸ್ ಎಲ್ಲ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಲ್ಲ, ನಿಮಗೆ ಒಂದು ಚೂರಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ರೈಸ್ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಬಂದ ತಕ್ಷಣ ಹೇಳಿದ್ನೆಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಆದ ನಂತರ ದೇವ್ರ ಮುಂದೆ ದೀಪ ಕೂಡ ಸಾಯಂಕಾಲ ಹಚ್ಚಿ ಹಾಲು ಮೊಸರೆಲ್ಲ ತೊಗೊಂಡು ಬಂದು ಇಟ್ಟಿದ್ದೆ ನೋಡಿ. ಹಾಲು ಕೂಡ ಕಾದಿದ್ದಾವ. ನಂತರದಲ್ಲಿ ರೈಸ್ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನೋ ಅಥವಾ ಮುಂದೆ ಹೊರಿಸ್ತೀನೋ ಗೊತ್ತಿಲ್ಲ, ಬಟ್ ವಿಡಿಯೋ ಮಾತ್ರ ಕಂಟಿನ್ಯೂ ನೋಡ್ಕೋತ ಹೋಗಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಈಗ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಈ ಕಡೆ ಬಂದು ಹಾಲು ಕೂಡ ಕಾದಿದ್ದಾವ. ಈಗ ತಂದು ಹಾಲು ಕೂಡ ಕಾಯಿಸಿದೆ ನೋಡಿ. ಮೊಸರು ಕೂಡ ಖಾಲಿಯಾಗಿತ್ತು, ಯಾಕಂದರೆ ಊರಿಗೆ ಹೋಗೋದಿತ್ತಲ್ಲ. ಮೊನ್ನೆ ನಾನು ಯಾವುದೇ ರೀತಿಯಿಂದ ಮೊಸರು ಹಾಲು ಯಾವುದು ಸ್ಟಾಕ್ ಇಟ್ಟಿದ್ದಿಲ್ಲ ನೋಡಿ. ಈಗ ನೋಡ್ತಾ ಇರ್ಬೋದು ನೀವು. ರೈಸ್ ಕೂಡ ಚೆನ್ನಾಗಿ ಕುದೀತಾ ಇದೆ, ಅಂದರೆ ಬಾಯ್ಲ್ ಆಗ್ತಾಯಿದೆ. ಅದಾದ ನಂತರ ಇದ್ರ ಜೊತೆಗೆ ಏನಾದರೂ ಒಂದು ಚಿತ್ರಾನ್ನ, ಪುಳಿಯೋಗರೆ ಏನು ಮಾಡ್ಕೊತೀನಿ ಗೊತ್ತಿಲ್ಲಿನ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಸಿಗ್ತೀನಂತೆ ನಿಮ್ಮ ಜೊತೆ. ಬನ್ನಿ ಫ್ರೆಂಡ್ಸ್, ಒಂದು ರೌಂಡು ನಾನು ಮನೆ ಕ್ಲೀನ್ ಮಾಡಿದ್ದೀನಲ್ಲ, ಹಾಗೆ ತೋರಿಸ್ಬೇಕಂತ ಅನ್ನಿಸ್ತು. ಹಾಗಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೋಗಿ 1-2 ಸೆಕೆಂಡ್ ಆಗುತ್ತೆ, ಸಾರಿ 1-2 ನಿಮಿಷ ಆಗುತ್ತೆ ಏನೋ, ನೋಡ್ಕೊಂಡು ಬಂದುಬಿಡಿ ಅಂತ ಕೂಡ ಹೇಳ್ತೀನಿ. ಬನ್ನಿ, ಈಗ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ ಪೂಜೆ ಏನೂ ಆಗಿಲ್ಲ, ಯಾಕಂದರೆ ಮಧ್ಯಾಹ್ನ ಬಂದಿರೋದ್ರಿಂದ ನಾಳೆ ಶುಕ್ರವಾರ ಇದೆಲ್ಲ ಪೂಜೆ ಮಾಡೋಣ ಅಂಥೇಳಿ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಅಷ್ಟೇ ಹಚ್ಚಿದ್ದೆ ನಾನೀಗ. ಬನ್ನಿ, ನೋಡ್ತಾ ಇರ್ಬೋದು ನೀವು. ಬನ್ನಿ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೇಲ್ಮೇಲೆ ಎಲ್ಲ ಧೂಳ ಹೊಡ್ಕೊಂಡು ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು. ಹಾಗೆ ಟಿ ವಿ ಕೂಡ ಹಚ್ಚಿದ್ದೀನಿ. ಒಬ್ಬರು ಏನಂತಾರೆ ಫ್ರೆಂಡ್ ಇದ್ದಂಗೆ ಟಿ ವಿ ಹಚ್ಚಿದರೆ. ಮೊನ್ನೆ ನಮ್ಮ ಮಾವ ಅವರು ಊರಿಗೆ ಹೋಗಿದ್ರಲ್ಲ, ಆವಾಗ ಇದು ಕ್ಯಾಲೆಂಡ್ರ್ ಕೂಡ ಕಳಿಸಿದ್ರು ನೋಡಿ. ಸಿಂಗಟಾಲ್ ಊರು ಅಂಥೇಳಿ ಬರುತ್ತೆ ನಮ್ಮ ಮನೆ ದೇವರು, ವೀರಭದ್ರೇಶ್ವರ, ಅಂದರೆ ಮುಂಡ್ರಿಗಿ ಹತ್ರ ಬರುತ್ತೆ ನೋಡಿ ಆ ದೇವ್ರು ನಮ್ಮದು. ಅಲ್ಲಿ ಕ್ಯಾಲೆಂಡರ್ ಕೊಟ್ಟಿದ್ರಂತ, ಹಾಗಾಗಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಟೈಮ್ ಬಂದು 8 ಗಂಟೆ ಆಯಿತು. ಹೇಳಿದ್ನಲ್ಲ 7:30-8 ಆಗಿರ್ಬೋದು ಅಂತ. ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ. ಊರಿಂದ ಬಂದಿದ್ದು ಬಟ್ಟೆ ಕೂಡ ಇಲ್ಲಿದೆ ನೋಡಿ. ಇದು ವಾಶಿಗೆ ಹಾಕಿದ್ದೀನಿ ನಾನು. ವಾಶ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಬೆಳಗ್ಗೆ ಬರ್ತಾರಲ್ಲ ಅವಾಗ ಕೊಟ್ರಾಯ್ತು ಅಂಥೇಳಿ. ಇದೆಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ. ಆಲ್ರೆಡಿ ತೋರಿಸಿದ್ದೀನಿ ನಾನು ನಮ್ಮ ಮನೇನ, ಬಟ್ ಕ್ಲೀನ್ ಮಾಡಿದ್ದೀನಲ್ಲ ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ, ಅಂದರೆ ಹೋದ ಶುಕ್ರವಾರ ಊರಿಗೆ ಹೋಗಿದ್ನಲ್ಲ ನಾನು, ಆವಾಗ ದೇವರಿಗೆಲ್ಲ ಪೂಜೆ ಮಾಡಿ ಹೋಗಿದ್ನಲ್ಲ, ಅವು ಹಂಗೆ ಇದೆ ನೋಡಿ.
ಯಾಕಂದರೆ ನಾವೇ ಊರಿಗೆ ಹೋಗಿ ಅಂದಮೇಲೆ ಪೂಜೆ ಯಾರು ಮಾಡ್ತಾರೆ ಮನೇಲಿ. ಹಾಗಾಗಿ ಈಗ ಬಂದ ತಕ್ಷಣ ಸಂಜೆ ಟೈಮಲ್ಲಿ ನಾನು ದೇವ್ರ ದೀಪ ಕೂಡ ಹಚ್ಚಿದ್ದೆ. ನಾಳೆ ಶುಕ್ರವಾರ ಇದೆಯಲ್ಲ, ಆವಾಗ ಎಲ್ಲ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಪೂಜೆ ಕೂಡ ಮಾಡ್ಬೋದು. ಇಷ್ಟೇ ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಏನೋ ಒಂಥರ ಸಮಾಧಾನ ಖುಷಿ ಅನಿಸ್ತು, ಹಾಗಾಗಿ ತೋರಿಸ್ದೆ ನಾನು. ನೋಡಿ, ಇಲ್ಲಿ ಒಂದು ಶಾರದಾಂಬ ಅಂದರೆ ಶೃಂಗೇರಿ ಶಾರದಾಂಬ ಫೋಟೋ ನೋಡಿ, ಇಲ್ಲಿ ಒಂದು ಕೂಡ ಇದೆ, ಹಾಗೆ ಇಲ್ಲಿ ಒಂದು ಕೂಡ ಇದೆ. ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟಿದ್ರು ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಂತ ನಿಮ್ಮ ಜೊತೆಗೆ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರದ ವೀಡಿಯೋ ಅಂತಲೇ ಹೇಳ್ಬೋದು. ಸ್ವಲ್ಪ ಬೇಗನೆ ಎದ್ದಿದ್ದೆ, ಯಾಕಂದರೆ ಮಗಳು ಕೂಡ ಕಾಲೇಜ್ಗೆ ಹೋಗ್ತಾ ಇದ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೇಗ ಎದ್ದು ಟಿಫನ್ನು ಅಡುಗೆ ಕೂಡ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಟಿಫಿನ್ ಮಾಡಿದ್ದನ್ನು ನಾನು ಬಾಕ್ಸಿಗೆ ಹಾಕಿ ಕಳಿಸಲ್ಲ, ಅಂದರೆ ಇಡ್ಲಿ ಹಾಕಿ ಕಳಿಸ್ತೀನಿ, ಅದು ಬಿಟ್ಟರೆ ಬೇರೆ ಏನು ಹಾಕಿ ಕಳಿಸಲ್ಲ ನೋಡಿ. ಅಂದರೆ ಚಪಾತಿ ಈ ಥರ ರೈಸ್ ಐಟಮ್ಸ್ ಎಲ್ಲ ಹಾಕಿ ಕಳಿಸ್ತೀನಿ ನಾನು ಬಾಕ್ಸಿಗಾಗಿ. ಹಾಗಾಗಿ ನೋಡ್ತಾ ಇರ್ಬೋದು, ಮಗಳಿಗೆ ಒಂದು ಸ್ವಲ್ಪ ಟೀ ಜೊತೆಗೆ ಬಿಸ್ಕಿಟ್ ಕೂಡ ತಿನ್ನು, ಸ್ವಲ್ಪ ಟಿಫನ್ ಲೇಟ್ ಆಗುತ್ತೆ ಅಂತ ಹೇಳಿದೆ. ಅಂದರೆ ಒಂದು 5-10 ನಿಮಿಷ ಲೇಟ್ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಟೀ ಬಿಸ್ಕಿಟ್ ತಿನ್ನು ಅಂತೇಳಿ ಕೊಟ್ಟು ಬಂದೆ ನೋಡಿ. ಈಗ ಬಾಕ್ಸಿಗೆ ಕೂಡ ನಾನು ಬೇಗನೆ ರೆಡಿ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಕೂಡ ತುಂಬ ಆಗಿತ್ತು ನೋಡಿ. ಟ್ರೈ ಮಾಡಿದ್ದಾನೆ. ಬೇಗ ರೆಡಿಯಾಗಿ ಈಗ ಅವಳು ಕೂಡ ಹೊರಡ್ತಾ ಇದ್ದಾಳೆ. ಅದಾದ ನಂತರ ನಾನು ಕೂಡ ಒಂದು 5 ನಿಮಿಷ ಕುತ್ಕೊಂಡು ಆರಾಮ್ಸೆ ಕುತ್ಕೊಂಡು ಟೀ ಕುಡಿಯೋಣ ಅಂತ ಈಗ ಟೀ ಕುಡಿತಾ ಇದ್ದೀನಿ. ಮಗಳಿಗೆ ಬಾಯಿ ಹೇಳಿಬಿಟ್ಟು ಈಗ ಬಂದು ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ ನೋಡಿ. ಟೀ ಕುಡಿದು ಮತ್ತೆ ಒಂದು 5 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ನಂತರ ಮುಂದಿನ ಕೆಲಸ ಮಾಡಬೇಕು. ಮುಂದಿನ ಕೆಲಸ ಅಂತಂದರೆ ನನಗೆ ಏನಂತಾರೆ ಕಸ ನೆಲ ಎಲ್ಲ ಆಗಿಬಿಟ್ಟಿರುತ್ತೆ ಮನೆಯಲ್ಲಿ. ಸ್ನಾನ ಮಾಡಿ ಪೂಜೆ ಮಾಡಬೇಕು ನೋಡಿ. ಸ್ನಾನ ಕೂಡ ಮಾಡ್ಕೊಂಡು ಬಂದು ಪೂಜೆ ಕೂಡ ಮಾಡಿದೆ ನಾನು ಶುಕ್ರವಾರ ಪೂಜೆ ಕೂಡ. ಈ ರೀತಿಯಾಗಿ ಪೂಜೆ ಕೂಡ ಆಯಿತು ನೋಡಿ. ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನ್ನಿಸ್ತು ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ಒಂದು ನನ್ನ ಡೈಲಿ ರೊಟೀನ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಂತ. ನನ್ನ ವಿಡಿಯೋ ಯಾವ ರೀತಿ ಬರ್ತಾಯಿದ್ದೋ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ಶುಕ್ರವಾರದ ಪೂಜೆ ಕೂಡ ಈ ರೀತಿಯಾಗಿ ಆಯ್ತು ಅಂತಲೇ ಹೇಳಿದೆ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.